ಟೊಮ್ಯಾಟೊ ದರ ಮತ್ತೆ ಏರಿಕೆಯಾಗುತ್ತಿದೆ. ಇದರ ಜೊತೆಗೆ ಮತ್ತೆ ಟೊಮ್ಯಾಟೊ ಕಳವು ಸಹ ಪ್ರಾರಂಭವಾಗಿದೆ. ಕಂಪನಿಯಿಂದ ಆರ್ಡರ್ ತಗೊಂಡ ರೈತ ಬೆಳಗ್ಗೆ ಹಣ್ಣುಗಳನ್ನ ಕಿತ್ತು ಮಾರುಕಟ್ಟೆಗೆ ಹಾಕಲು ಸಿದ್ಧತೆ ನಡೆಸಿದ್ದ. ಆದರೆ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ್ದ ಕಳ್ಳರು ಟೊಮ್ಯಾಟೊ ಗಿಡಗಳಿಂದ 2 ಟನ್ ಟೊಮ್ಯಾಟೊ ಕಿತ್ತು ಹಣ್ಣಿನೊಂದಿಗೆ ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರಪಾಳ್ಯದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು, ದಿವಾಕರ್ ಎಂಬುವರು ಬೆಳೆದಿದ್ದ ಟೊಮ್ಯಾಟೊ ತೋಟಕ್ಕೆ ನುಗ್ಗಿದ ಕಳ್ಳರ ತಂಡ ಗಿಡಗಳಿಂದ ಸುಮಾರು 80,000 ಮೌಲ್ಯದ ಹಣ್ಣುಗಳನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಅಂದಹಾಗೆ ದಿವಾಕರ್ ಸುಮಾರು 1 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದಿದ್ದರು. ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 40 ರು ಬೆಲೆ ಇದೆ. ಖಾಸಗಿ ಕಂಪನಿಯಿಂದ ಆರ್ಡರ್ ಪಡೆದ ಆತ ಬೆಳಗ್ಗೆ 2 ಟನ್ ಟೊಮ್ಯಾಟೊ ಕೊಡುವುದಾಗಿ ಹೇಳಿದ್ದ. ಬೆಳಗ್ಗೆ ಹಣ್ಣುಗಳನ್ನು ಕೀಳಲು ಹೋದಾಗ ಗಿಡಗಳಿದ್ದ ಟೊಮ್ಯಾಟೊ ಹಣ್ಣುಗಳು ನಾಪತ್ತೆಯಾಗಿವೆ. ನಾವು ಬೆಳಗ್ಗೆ ಬಂದು ಇಲ್ಲಿ ನೋಡಿದಾಗ ಟೊಮೊಟೊ ಗಿಡದಲ್ಲಿ ಇದ್ದಿದ್ದ ಇನ್ನೂ ಒಂದೂ ಬಿಟ್ಟಿಲ್ಲ, ಎಲ್ಲ ಕಿತ್ಕೊಂಡು 2 ಟನ್ ಮೇಲೆ ಇತ್ತು. ಇನ್ನು 2ನೇ ಕೂಲಿ ಕೂಯ್ತಾ ಇರೋದು. ನಾನು ಬೆಳಗ್ಗೆ ಸ್ವಿಗ್ಗಿಯವ್ರಿಗೆ ಆರ್ಡರ್ ತೊಗೊಂಡಿದ್ದೆ, ನಾಳೆ ಕೊಡ್ತೀನಿ ಹಣ್ಣು, ಮಂಗಳವಾರ ಹಣ್ಣು ಕೊಡ್ತೀನಿ ಅಂತ ಸ್ವಿಗ್ಗಿಯವ್ರಿಗೆ ಆರ್ಡರ್ ತೊಗೊಂಡಿದ್ದೆ. ಅವ್ರು 1.5 2 ಟನ್ ಕೇಳಿದ್ರು ಕೊಡಿ ಅಂತ. ನಾನು ಬೆಳಗ್ಗೆ ಬಂದು ತೋಟದಲ್ಲಿ ನೋಡಿದಾಗ ಕಾಯಿಗಳು ಸಮೇತ ಎಲ್ಲ ಕಿತ್ತಾಕಿ ಹಣ್ಣುಗಳಿಂದ ಹಣ್ಣೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಎಷ್ಟು ಹೋಗಿ 2 ಟನ್ನವರೆಗೂ ಹೋಗಿದೆ ಸರ್. ಮಾಡಿದ್ದಾರೆ ಸರ್. ಇವಾಗ ಟೊಮೊಟೊ ರೇಟ್ ಇದೆ, ಟೊಮೊಟೊ ರೇಟ್ ಇರೋದ್ರಿಂದ ಹಿಂಗೆ ಮಾಡಿದ್ದಾರೆ ಸರ್. ನಿನ್ನೆ ರಾತ್ರಿ 2 ಗಂಟೆಯವರೆಗೂ ತೋಟದಲ್ಲಿಯೇ ಇದ್ದ ದಿವಾಕರ್ ಟೊಮ್ಯಾಟೊ ಬೆಳೆಗೆ ನೀರು ಬಿಟ್ಟು ಮನೆಗೆ ಹೋಗಿದ್ರು. ತೋಟದ ಮನೆಯಲ್ಲಿದ್ದ ಕೆಲಸಗಾರರ ಕುಟುಂಬ ಹೊಸ ವರ್ಷದ ಸಿದ್ಧತೆ ನಡೆಸುತ್ತಿದ್ರು. ಮಧ್ಯರಾತ್ರಿ 3 ಗಂಟೆಯ ಸಮಯದಲ್ಲಿ ತೋಟಕ್ಕೆ ನುಗ್ಗಿದ್ದ ಕಳ್ಳರು ದಪ್ಪ ಗಾತ್ರದ ಟೊಮ್ಯಾಟೊಗಳನ್ನು ಮಾತ್ರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗೊತ್ತಿರುವ ಆಸಾಮಿಗಳೇ ಕಳವು ಮಾಡಿರುವ ಸಂಶಯ ವ್ಯಕ್ತಪಡಿಸಿದ್ದಾರೆ.